Hello, students. Let us start with chapter 14, part 3, and the chapter name is Ecosystem. And the new subheading is ಡಿಕಂಪೋಸಿಷನ್. ಸೊ ಇವತ್ತಿನ ಸಬ್ಹೆಡಿಂಗ್ ಏನಿದೆ ಅಂತಂದರೆ ಡಿಕಂಪೋಸಿಷನ್ ಅಂತ ಇದೆ. ಸೊ ಡಿಕಂಪೋಸಿಷನ್ ಅಂತಂದರೆ ಏನು? ಇಟ್ ಈಸ್ ಅ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಡಿಕಂಪೋಸರ್ಸ್ ಇಂಟು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಡಿಕಂಪೋಸಿಷನ್ ಅಂತಂದರೆ ಇಟ್ ಈಸ್ ಅ ಬ್ರೇಕ್ ಡೌನ್ ಆಫ್, ಏನು ಬ್ರೇಕ್ ಡೌನ್ ಆಗ್ತಾ ಇದೆ? ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಂಟು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬೈ ಡಿಕಂಪೋಸರ್ಸ್. ಸೊ ಏನದೆ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸಿಗೆ ಬ್ರೋಕನ್ ಡೌನ್ ಆಗ್ತಾ ಇದೆ, ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇಲ್ಲ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು. ಯಾರ್ಲಿಂದ ಬ್ರೇಕನ್ ಡೌನ್ ಆಗುತ್ತೆ ಅಂದರೆ ಬೈ ದ ಡಿಕಂಪೋಸರ್ಸ್ ಅಂದಾಗ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಬೇರೆ ಆರ್ಗ್ಯಾನಿಸಮ್ಸ್ಲಿಂದ ಏನಿದೆ ಅಂದರೆ ಡಿಕಂಪೋಸಿಷನ್ ಪ್ರೋಸೆಸ್ ಆಗುತ್ತೆ. ಸೊ ಇಟ್ ಈಸ್ ಲಾರ್ಜ್ಲಿ ಆ್ಯನ್ ಆಕ್ಸಿಜನ್ ರಿಕ್ವೈರಿಂಗ್ ಪ್ರೋಸೆಸ್. ಸೊ ಡಿಕಂಪೋಸಿಷನ್ ಆಗಬೇಕಾಗಿತ್ತು ಅಂತಂದರೆ ಆಕ್ಸಿಜನ್ ಈಸ್ ನೆಸಸರಿ ಫಾರ್ ದ ಡಿಕಂಪೋಸಿಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ ಅಂದರೆ ಡೆಟ್ರೈಟಿಸ್ ಅಂದರೆ ಏನು? ಡೆಡ್ ರಿಮೇನ್ಸ್ ಸಚ್ ಆಸ್ ಲೀವ್ಸ್, ಬಾರ್ಕ್, ಫ್ಲವರ್ ಆ್ಯಂಡ್ ಡೆಡ್ ರಿಮೇನ್ಸ್ ಆಫ್ ಎನಿಮಲ್ಸ್ ಇನ್ಕ್ಲೂಡಿಂಗ್ ದ ಫೀಕಲ್ ಮ್ಯಾಟರ್. ಸೊ ಈಗ ಯಾವುದೇ ಆದಂಥ ಡೆಡ್ ಪ್ಲಾಂಟ್ ಆಗಿರ್ಬೋದು, ಅದರದ್ದು ರಿಮೇನ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಲೈಕ್ ಲೀವ್ಸ್ ಆಗಿರ್ಬೋದು, ಅದರದ್ದು ಪ್ಲಾಂಟ್ ಏನಿದೆ ಅಂತಂದರೆ ಪಾರ್ಟ್ಸ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಆರ್ ಡೆಡ್ ಎನಿಮಲ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಏನಿದೆ ಅಂತಂದರೆ ಆ ವೇಸ್ಟ್ ಮೆಟೀರಿಯಲ್ ಏನಿದೆ ಎಕ್ಸ್ಕ್ರೀಟಾ ಆಫ್ ಅ ಎನಿಮಲ್ ಕೂಡ ಆಗಿರ್ಬೋದು. ಸೊ ಅದನ್ನು ಡೆಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಡೆಟ್ರೈಟಿಸ್ ಏನಂತ ಕನ್ಸಿಡರ್ ಆಗುತ್ತೆ ಅಂದರೆ ಇಟ್ ಈಸ್ ಅ ರಾ ಮೆಟೀರಿಯಲ್ ಫಾರ್ ದ ಡಿಕಂಪೋಸಿಷನ್. ಅಂದರೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗಬೇಕಾಗಿತ್ತು ಅಂತಂತಂದರೆ ಒಂದು ರಾ ಮೆಟೀರಿಯಲ್ ಬೇಕಾಗುತ್ತೆ. ಯಾವುದೇ ಆದಂಥ ಪ್ಲ್ಯಾಂಟ್ ಮೆಟೀರಿಯಲ್ ಆಗಿರ್ಬೋದು, ಡೆಡ್ ಪ್ಲ್ಯಾಂಟ್ ಆಗಿರ್ಬೋದು, ಆರ್ ಡೆಡ್ ಎನಿಮಲ್ಸ್ ಆಗಿರ್ಬೋದು, ಅದನ್ನು ಡೆಟ್ರೈಟಿಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆ, ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಒನ್ ಏನಿದೆ, ಫ್ರಾಗ್ಮೆಂಟೇಷನ್. ಈಗ ನೆಕ್ಸ್ಟ್ ಲೀಚಿಂಗ್, ಆ್ಯಂಡ್ ದ ಥರ್ಡ್ ಒನ್ ಇಸ್ ಕ್ಯಾಟಾಬಾಲಿಸಮ್, ಆ್ಯಂಡ್ ದ್ಯಾನ್ ಫೋರ್ತ್ ಒನ್ ಹ್ಯೂಮಿಫಿಕೇಷನ್, ಆ್ಯಂಡ್ ಫಿಫ್ತ್ ಒನ್ ಏನಿದೆ ಮಿನರಲೈಸೇಷನ್. ಸೊ ಟೋಟಲ್ ಏನಿದೆ ಅಂತಂದರೆ ವೆನ್ ಯು ಸ್ಟಡಿ ರಿಗಾರ್ಡಿಂಗ್ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್, ಅದರಲ್ಲಿ ಏನಿದೆ ಸ್ಟೆಪ್ಸ್ನಲ್ಲಿ 5 ಸ್ಟೆಪ್ಸನ್ನು ಸ್ಟಡಿ ಮಾಡ್ತೀವಿ ನಾವು. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ನಾವು. ಸೊ ಕಮಿಂಗ್ ಟು ದ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್, ಅದರಲ್ಲಿ ಫಸ್ಟ್ ಒನ್ ಏನಿದೆ, ಫ್ರಾಗ್ಮೆಂಟೇಷನ್ ಅಂತ ಇದೆ. ಸೊ ಇಟ್ ಈಸ್ ಅ ಬ್ರೇಕ್ ಡೌನ್ ಆಫ್ ಡೆಟ್ರೈಟಿಸ್ ಇಂಟು ದ ಸ್ಮಾಲರ್ ಪಾರ್ಟಿಕಲ್ಸ್ ಬೈ ಡೆಟ್ರಿವೋರ್ಸ್ ಅಂತ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆಲ್ರೆಡಿ ನಮಗೆ ಮುಂಚೆನೇ ಗೊತ್ತಾಯಿತು, ಡೆಟ್ರೈಟಿಸ್ ಅಂದಾಗ ಇಟ್ ಈಸ್ ಅ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಂತ ಇದೆ. ಸೊ ಅದನ್ನು ಸ್ಮಾಲರ್ ಪಾರ್ಟಿಕಲ್ಸಿಗೆ ಏನಿದೆ ಅಂತಂದರೆ ಬ್ರೋಕನ್ ಡೌನ್ ಆಗ್ತಾ ಇದೆ. ಯಾರ್ಲಿಂದ ಬ್ರೋಕನ್ ಡೌನ್ ಆಗುತ್ತೆ? ಬೈ ಡೆಟ್ರಿವೋರ್ಸ್. ಸೊ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಅರ್ತ್ ವರ್ಮ್. ಸೊ ಅರ್ತ್ ವರ್ಮ್ ಬಿಟ್ಟು ಕೂಡ ಏನಿದೆ ಅಂತಂದರೆ ಫಂಗೈ ಆಗಿರ್ಬೋದು, ಬೀಟಲ್ಸ್ ಆಗಿರ್ಬೋದು, ಆರ್ ಸಮ್ ಆಫ್ ದ ಬಗ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಏನಿದೆ ಅಂತಂದರೆ ಡೆಟ್ರೈಟಿಸ್ ಅಂತ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಹೆಲ್ಪ್ ಮಾಡುತ್ತೆ ಇವೆಲ್ಲ ಅಂದರೆ ಫಾರ್ ದ ಬ್ರೇಕ್ ಡೌನ್ ಆಫ್ ದ ಡೆಟ್ರೈಟಿಸ್ ಇಂಟು ದ ಸ್ಮಾಲರ್ ಪಾರ್ಟಿಕಲ್ಸ್ ಬೈ ದ ಡೆಟ್ರಿವೋರ್ಸ್. ಇವೆಲ್ಲ ಎಕ್ಸಾಂಪಲ್ ಇರೋದನ್ನು ಡೆಟ್ರಿವೋರ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಕಂಪ್ಲೀಟ್ ಆಯಿತು. ಲೆಟ್ ಅಸ್ ಗೋ ವಿತ್ ದ ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಏನಿದೆ ಅಂದರೆ ಲೀಚಿಂಗ್ ಅಂತ ಬರುತ್ತೆ. ಸೊ ಬೈ ದಿಸ್ ಪ್ರೋಸೆಸ್ ವಾಟರ್ ಸಾಲ್ಯುಯೇಬಲ್ inorganic nutrients go down into the soil horizon and get precipitated as a unavailable salt ಅಂತ ಇದೆ. ಸೊ ಈಗ ಲೀಚಿಂಗ್ನಲ್ಲಿ ಏನಾಗುತ್ತೆ ಅಂತಂತಂದರೆ ಈ ಪ್ರೋಸೆಸ್ನಲ್ಲಿ ಸೊ ವಾಟರ್ ಸಾಲ್ಯುಯೇಬಲ್ ಆಗ್ತಕ್ಕಂಥ ಕೆಲವೊಂದು ಸಬ್ಸ್ಟೆನ್ಸಸ್, ಯಾವ ಸಬ್ಸ್ಟೆನ್ಸು ಲೈಕ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸು ಏನಾಗುತ್ತೆ, ದೇ ಸ್ಟಾರ್ಟ್ ಮೂವಿಂಗ್ ಡೌನ್. ಆ್ಯಕ್ಚುಲಿ ಕೆಳಗಡೆ ಸಾಯಿಲ್ ಒಳಗಡೆ ಏನಿದೆ ಅಂತಂದರೆ, ಸೊ ಸಾಯಿಲ್ ಹಾರಿಝಾನ್ ಅಂದರೆ ಅರ್ಥ ಏನು ಅಂತಂದರೆ ಈ ರೀತಿ ಸಾಯಿಲ್ ಏನಿದೆ ಅಂತಂದರೆ ಒಳಗಡೆ ಪರ್ಕುಲೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಅಲ್ಲೇನಿದೆ ಅಂತಂದರೆ ಇಟ್ ಗೆಟ್ ಪ್ರೆಸಿಪಿಟೇಟೆಡ್ ಅಂತ ಇದೆ. ಸೊ ಏನಾಗುತ್ತೆ ಅಲ್ಲಿ ಅದ್ರ ಒಳಗಡೆ ಏನಿದೆ ಅಂತಂದರೆ ಮಿಕ್ಸ್ ಆಗಿಬಿಡುತ್ತೆ ಆ ಪರ್ಟಿಕ್ಯುಲರು ಯಾವುದೇ ಆದಂಥ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಆ್ಯಂಡ್ ಲೇಟರ್ ಏನಿದೆ ಅಂದರೆ ಇಟ್ ಫಾರ್ಮ್ಸ್ ಆಸ್ ಅ ಅನ್ಅವೈಲೇಬಲ್ ಸಾಲ್ಟ್ ಅಂತ ಇದೆ. ಇದು ಸೆಕೆಂಡ್ ಪ್ರೋಸೆಸ್ ಏನಿದೆ, ಲೀಚಿಂಗ್. ನಾವು ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಆಫ್ ಡಿಕಂಪೋಸಿಷನ್ನಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ
ಕ್ಯಾಟಾಬಾಲಿಸಮ್. ಸೊ ಕ್ಯಾಟಾಬಾಲಿಸಮ್ ಅಂದರೆ ಏನು? ಡಿಗ್ರೇಡೇಷನ್ ಆಫ್ ಡೆಟ್ರೈಟಸ್ ಇಂಟು ದ ಸಿಂಪ್ಲರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬೈ ಬ್ಯಾಕ್ಟೀರಿಯಲ್ ಆ್ಯಂಡ್ ಫಂಗಲ್ ಎನ್ಸೈಮ್ಸ್. ಸೊ ಇಲ್ಲಿ ಡಿಗ್ರೇಡೇಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ವಿ ಆರ್ ಲೋವರಿಂಗ್ ಸಮಥಿಂಗ್. ಆ್ಯಕ್ಚುಲಿ ಏನೇ ಮೆಟೀರಿಯಲ್ ಇತ್ತಂದ್ರೆ ಅದನ್ನು ಏನಿದೆ ಅಂದರೆ ರಿಡ್ಯೂಸ್ ಆಗ್ತಾ ಇದೆ. ಸೊ ಯಾರಿಂದ ಈ ರೀತಿ ಆಗುತ್ತೆ? ಇಂಟು ದ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಿಗೆ ಬ್ರೋಕನ್ ಡೌನ್ ಆಗ್ತಾ ಇದೆ ಅಂದರೆ, ಸೊ ಹೂ ಈಸ್ ಹೆಲ್ಪಿಂಗ್ ಅಂದರೆ ಫಾರ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಸೊ ಅವ್ರು ಕೊಟ್ಟಿರುವಂಥದ್ದು ಬ್ಯಾಕ್ಟೀರಿಯಲ್ ಆ್ಯಂಡ್ ಫಂಗಲ್ ಎನ್ಸೈಮ್ಸ್ ಅಂತ ಇದೆ. ಸೊ ಇದರಿಂದ ಏನಾಗುತ್ತೆ? ಡೆಟ್ರೈಟಿಸ್ ಏನಿದೆ ಅಂದರೆ ಡಿಕಂಪೋಸಿಷನ್ ಆಗಬೇಕಾಗಿತ್ತಂದರೆ, ಸೊ ಇದು ಥರ್ಡ್ ಸ್ಟೆಪ್ ಇದೆ. ಸೊ ಫ್ರಾಗ್ಮೆಂಟೇಷನ್ ಆಗಿರ್ಬೋದು ಫಸ್ಟ್ ಒನ್. ಸೆಕೆಂಡ್ ಒನ್ ಲೀಚಿಂಗ್ ಅಂತ ಇದೆ. ಥರ್ಡ್ ಒನ್ ಕ್ಯಾಟಾಬಾಲಿಸಮ್ ಅಂತ ಇದೆ. ದೇ ಆಪರೇಟ್ ಸೈಮಲ್ಟೇನಿಯಸ್ಲಿ ಆನ್ ದ ಡೆಟ್ರೈಟಿಸ್. ಸೊ ಡೆಟ್ರೈಟಿಸ್ ಅಂದರೆ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮೇಲೆ ಏನಿದೆ ಅಂತಂದರೆ ಒನ್ ಬೈ ಒನ್ ಏನಿದೆ ಅಂತಂದರೆ ಇವು 3 ಸ್ಟೆಪ್ಸ್ ಏನಿದೆ ಅಂತಂದರೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಿದೆ ಅಂತಂದರೆ ಹ್ಯೂಮಿಫಿಕೇಷನ್ ಅಂತ ಇದೆ. ಸೊ ಹ್ಯೂಮಿಫಿಕೇಷನ್ ಅಂತಂದರೆ ಏನು? ಅಕ್ಯುಮಲೇಷನ್ ಆಫ್ ಹ್ಯೂಮಸ್. ಸೊ ಹ್ಯೂಮಸ್ ಅಂದರೆ ನೀವು ಕೆಳಗಡೆ ಇಮೇಜ್ನಲ್ಲಿ ನೋಡ್ತಾ ಇರ್ಬೋದು, ಅ ಡಾರ್ಕ್ ಎಮಾರ್ಫಸ್ ಸಬ್ಸ್ಟೆನ್ಸ್ ಇನ್ ಸಾಯಿಲ್ ಏನಿದೆ ಅಂತಂದರೆ ಒಂದು ಡಾರ್ಕ್ ಕಲರಿಗೆ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು ಹ್ಯೂಮಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಹ್ಯೂಮಸ್ ಈಸ್ ರೆಸಿಸ್ಟೆಂಟ್ ಟು. ಸೊ ಅವ್ರೇನು ಹೇಳ್ತಾ ಇದ್ದಾರೆ? ಹ್ಯೂಮಸ್ ಏನಿದೆ ಅಂದರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್. ಏನು ವಿತ್ಸ್ಟ್ಯಾಂಡ್ ಮಾಡುತ್ತೆ ಅಂತಂದರೆ ಟು ಮೈಕ್ರೋಬಿಯಲ್ ಆ್ಯಕ್ಷನ್ ಆ್ಯಂಡ್ ಸೊ ಡಿಕಂಪೋಸಸ್ ವೆರಿ ಸ್ಲೋಲಿ. ಸೊ ಹ್ಯೂಮಸ್ ಏನಿದೆ ಅಂತಂದರೆ ಈ ಸಾಯಿಲ್ ನಾವು ನೋಡ್ತಾ ಇರೋದು ಡಾರ್ಕ್ ಎಮಾರ್ಫಸ್ ಸಬ್ಸ್ಟೆನ್ಸ್ ಏನಿದೆ ಅಂದರೆ ತಾಳುತ್ತೆ. ಎದಕ್ಕೆ ರೆಸಿಸ್ಟೆನ್ಸ್ ಇದೆ ಅಂತಂದರೆ ಎಲ್ಲ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸಿಗೆ ಏನಿದೆ ಅಂದರೆ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಡಿಕಂಪೋಸಿಷನ್ ಏನಿದೆ ಅಂದರೆ ಸ್ಲೋ ಆಗುತ್ತೆ ಈ ಹ್ಯೂಮಸ್ನಲ್ಲಿ. ಸೊ ಬೀಯಿಂಗ್ ಕೊಲೈಡಲ್ ಇನ್ ನೇಚರ್ ಇಟ್ ಸರ್ವ್ಸ್ ಆಸ್ ಅ ರಿಸರ್ವಾಯರ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಈಗ ಹ್ಯೂಮಿಫಿಕೇಷನ್ನಲ್ಲಿ ಏನಿದೆ ಅಂತಾರೆ ಹ್ಯೂಮಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅವ್ರೇನು ಹೇಳ್ತಾ ಇದ್ದಾರೆ? ಬೀಯಿಂಗ್ ಕೊಲೈಡಲ್ ಇನ್ ನೇಚರ್ ಅಂದರೆ ಮೈಕ್ರೋಸ್ಕೋಪಿಕ್ ಕೆಲವೊಂದು ಇನ್ಸಾಲ್ಯುಬಲ್ ಪಾರ್ಟಿಕಲ್ಸ್ ಏನಿದೆ ಅಂತಂದರೆ ದೆ ಗೆಟ್ ಸಸ್ಪೆಂಡೆಡ್ ಇನ್ ದಿಸ್ ಸಾಯಿಲ್ ಆ್ಯಂಡ್ ಆಲ್. ಆ ಪರ್ಟಿಕ್ಯುಲರ್ ಕೊಲೈಡಲ್ ಸಬ್ಸ್ಟೆನ್ಸಸ್ ಏನಿದೆ ಅಂತಂದರೆ ಏನಂತ ಕನ್ಸಿಡರ್ ಆಗುತ್ತೆ? ದಿ ಸರ್ವ್ ಆಸ್ ಅ ರಿಸರ್ವಾಯರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್, ಅಂದರೆ ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ಈ ಸಾಯಿಲ್ನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹ್ಯೂಮಿಫಿಕೇಷನ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಮಿನರಲೈಸೇಷನ್ ಅಂತ ಇದೆ. ಸೊ ಮಿನರಲೈಸೇಷನಲ್ಲಿ ಇಟ್ ಈಸ್ ಅ ರಿಲೀಸ್ ಆಫ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಡ್ಯೂ ಟು ದ ಡಿಗ್ರೇಡೇಷನ್ ಆಫ್ ಹ್ಯೂಮಸ್ ಆನ್ ದ ಮೈಕ್ರೋಬ್ಸ್ ಅಂತ ಇದೆ. ಸೊ ಇಲ್ಲೇನಾಗ್ತಾ ಇದೆ? ಸೊ ಈಗ ಡಿಗ್ರೇಡೇಷನ್ ಆಗ್ತಾ ಇರುವಾಗ, ಸೊ ಮಿನರಲೈಸೇಷನ್ ಪ್ರೋಸೆಸ್ನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಏನಿದೆ ಅಂತಂದರೆ ಇಟ್ ವಿಲ್ ರಿಲೀಸ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಡ್ಯೂ ಟು ದ ಡಿಗ್ರೇಡೇಷನ್. ಡಿಗ್ರೇಡೇ ಅಂತಂದರೆ ಸಮಥಿಂಗ್ ವಿ ಆರ್ ಗೆಟಿಂಗ್ ಲೋವರ್ಡ್, ಬ್ರೇಕ್ ಡೌನ್ ಆಗ್ತಾ ಇದೆ. ಆ ಡಿಗ್ರೇಡೇಷನ್ ಆಗೋದ್ರಿಂದ ಏನಾಗ್ತಾ ಇದೆ ಅಂದರೆ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಏನಾಗ್ತಾ ಇದೆ? ರಿಲೀಸ್ ಆಗ್ತಾ ಇದೆ ಇನ್ ದ ಹ್ಯೂಮಸ್ ಬೈ ಸಮ್ ಆಫ್ ದ ಮೈಕ್ರೋಬ್ಸ್. ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ ಸೊ ಇದೇನಿದೆ? ಡೈಗ್ರಾಮ್ಯಾಟಿಕ್ ರೀಪ್ರೆಸೆಂಟೇಷನ್ ಆಫ್ ಡಿಕಂಪೋಸಿಷನ್ ಸೈಕಲ್ ಇನ್ ಅ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಸೊ ಇದು ಏನಿದೆ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಇಮೇಜು. ಸೊ ನೆಕ್ಸ್ಟ್ ಹೆಡಿಂಗ್ನಲ್ಲಿ ಇವಾಗ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಡಿಕಂಪೋಸಿಷನ್. ಸೊ ಕೆಲವೊಂದು ಸತಿ ಡಿಕಂಪೋಸಿಷನ್ ಪ್ರೋಸೆಸ್ ಆಗಬೇಕಾಗಿತ್ತು ಅಂತಂದರೆ ಅವಾಗ ಏನಾಗುತ್ತೆ? ಕೆಲವೊಂದು ಫ್ಯಾಕ್ಟರ್ಸ್ ಏನಿದೆ ಅಂತಂದರೆ ಡಿಕಂಪೋಸಿಷನ್ ಪ್ರೋಸೆಸ್ಸನ್ನು ಫಾಸ್ಟ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಡಿಕಂಪೋಸಿಷನ್ ಪ್ರೋಸೆಸ್ ಸಮ್ಟೈಮ್ಸ್ ಸ್ಲೋ ಕೂಡ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನಿದೆ? ಕೆಮಿಕಲ್ ಕಂಪೋಸಿಷನ್ ಆಫ್ ಡೆಟ್ರೈಟಸ್. ಸೊ ಇಲ್ಲೇನಿದೆ? ಡಿಕಂಪೋಸಿಷನ್ ರೇಟ್ ಈಸ್ ಸ್ಲೋವರ್ ಇಫ್ ಡೆಟ್ರೈಟಸ್ ಇಸ್ ರಿಚ್ ಇನ್ ಲೆಗ್ನಿನ್ ಆ್ಯಂಡ್ ಕೈಟಿನ್. ಸೊ ಈಗ ಡಿಕಂಪೋಸಿಷನ್ ಪ್ರೋಸೆಸ್ ಏನಿದೆ ಅಂದರೆ ಸ್ಲೋ ಆಗುತ್ತೆ. ಯಾವಾಗ ಸ್ಲೋ ಆಗುತ್ತೆ? ಒಂದು ಸಾಯಿಲ್ನಲ್ಲಿ ಏನಿದೆ ಅಂತಂದರೆ ಇಫ್ ದ್ಯಾಟ್ ಪರ್ಟಿಕ್ಯುಲರ್ ಡೆಟ್ರೈಟಿಸ್ ಇಫ್ ಇಟ್ ಈಸ್ ರಿಚ್ ಇನ್ ಲೆಗ್ನಿನ್ ಆ್ಯಂಡ್ ಕೈಟಿನ್ ಇತ್ತಂದರೆ ಅವಾಗ ಆಗುತ್ತೆ. ಆ್ಯಂಡ್ ಕ್ವಿಕ್ಕರ್. ಸೊ ಡೆಟ್ರೈಟಿಸ್ ಏನಿದೆ ಅಂತಂದರೆ ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ವಾಟರ್ ಸಾಲ್ಯುಯಬಲ್ ಸಬ್ಸ್ಟೆನ್ಸಸ್ ಲೈಕ್ ಶುಗರ್. ಸೊ ಎರಡೂ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಡಿಕಂಪೋಸಿಷನ್ ಏನಿದೆ ಅಂದರೆ ಸ್ಲೋ ಯಾವಾಗ ಆಗುತ್ತೆ? ಯಾವಾಗ ಡೆಟ್ರೈಟಿಸ್ ಏನಿದೆ ರಿಚ್ ಇನ್ ಲೆಗ್ನಿನ್ ಆ್ಯಂಡ್ ಕೈಟಿನ್ ಇದ್ದಾಗ. ಆ್ಯಂಡ್ ಡಿಕಂಪೋಸಿಷನ್ ರೇಟ್ ಫಾಸ್ಟ್ ಯಾವಾಗ ಆಗುತ್ತೆ ಅಂದರೆ ಇಫ್ ದ ಡೆಟ್ರೈಟಿಸ್ ಆರ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಸಮ್ ಆಫ್ ದ ವಾಟರ್ ಸಾಲ್ಯುಯಬಲ್ ಸಬ್ಸ್ಟೆನ್ಸಸ್ ಏನಿದೆ ಅಂದರೆ ಶುಗರ್ ಇದ್ದಾಗ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ನೋಡೋಣ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಏನಿದೆ ಅಂದರೆ ವಿಚ್ ಇನ್ಫ್ಲುಯೆನ್ಸಸ್ ದ ಡಿಕಂಪೋಸಿಷನ್. ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಲೈಕ್
ಟೆಂಪ್ರೇಚರ್ ಆ್ಯಂಡ್ ಸಾಯಿಲ್ ಮಾಯ್ಶ್ಚರ್. ಸೊ ಸಮ್ಟೈಮ್ಸ್ ಏನಿದೆ ಅಂತಂದರೆ ಕ್ಲೈಮೇಟ್ ಕೂಡ ಏನಿದೆ ಅಂತಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಲೈಮೇಟ್ಲಿಂದ ಏನಿದೆ ಅಂತಂದರೆ ಐದರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಟೆಂಪ್ರೇಚರ್ ಆಗಿರ್ಬೋದು ಆರ್ ಮಾಯ್ಶ್ಚರ್ ಇನ್ ದ ಸಾಯಿಲ್ ಆಗಿರ್ಬೋದು. ಸೊ ದ ಇವೆರಡೂ ಕೂಡ ಏನಿದೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಡಿಕಂಪೋಸಿಷನ್ ಪ್ರೋಸೆಸ್ ಆಗಬೇಕಾಗಿತ್ತು ಅಂದರೆ. ಸೊ ವಾರ್ಮ್ ಆ್ಯಂಡ್ ದ ಮಾಯ್ಸ್ಟ್ ಎನ್ವಿರಾನ್ಮೆಂಟ್ ಫೇವರ್ಸ್ ದ ಡಿಕಂಪೋಸಿಷನ್ ಅಂತ ಇದೆ. ಸೊ ಏನಿದೆ, ಸೊ ವಾರ್ಮ್ ಅಂತಂದರೆ ಜಸ್ಟ್ ಲಿಟಲ್ ಬಿಟ್ ಹಾಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮಾಯ್ಸ್ಟ್ ಎನ್ವಿರಾನ್ಮೆಂಟ್ ಅಂದರೆ ವಿಚ್ ಇಸ್ ಅ ಮಾಯ್ಶ್ಚರ್ ಇನ್ ದ ಏರ್ ವಿಚ್ ಇಸ್ ಪ್ರೆಸೆಂಟ್. ಸೊ ಇವೆರಡೂ ಕೂಡ ಏನಾಗುತ್ತೆ ಅಂತಂದರೆ ಇಟ್ ಫೇವರ್ಸ್ ದ ಡಿಕಂಪೋಸಿಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ತಳಗಡೆ ನೋಡ್ಬೋದು ಕೆಲವೊಂದು ಫ್ರೂಟ್ಸ್ ಏನಿದೆ ಅಂತಂದರೆ ಯಾವ ರೀತಿ ಏನಿದೆ ಅಂದರೆ ಬಿಕಾಸ್ ಆಫ್ ಅ ಕ್ಲೈಮೆಟಿಕ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಟೆಂಪ್ರೇಚರಿಂದ, ಆಮೇಲೆ ಸಾಯಿಲಲ್ಲಿ ಮಾಯ್ಶ್ಚರ್ಲಿಂದ ಏನಿದೆ ಅಂತಂದರೆ ಡಿಕಂಪೋಸಿಷನ್ ಆಗ್ತಾ ಇದೆ. ಸೊ ವೆರಾಸ್ ಲೋ ಟೆಂಪರೇಚರ್ ಆ್ಯಂಡ್ ಅನ್ಎರಿಬಿಯಾಸಿಸ್. ಸೊ ಈಗ ಆಬ್ಸೆನ್ಸ್ ಆಫ್ ಏರ್ ಆಗಿರ್ಬೋದು, ಟೆಂಪ್ರೇಚರ್ ಕಮ್ಮಿ ಆಗಿರ್ಬೋದು, ದೀಸ್ ಟೂ ಇನ್ಹಿಬಿಟ್ಸ್ ದ ಡಿಕಂಪೋಸಿಷನ್. ಸೊ ಏನಾಗುತ್ತೆ ಇವೆರಡರಿಂದ ಇಟ್ ಸ್ಟಾಪ್ಸ್ ದ ಡಿಕಂಪೋಸಿಷನ್. ಟೆಂಪ್ರೇಚರ್ ಕಮ್ಮಿ ಇದ್ದಾಗ ಆಗಿರ್ಬೋದು ಆರ್ ಇನ್ ಆಬ್ಸೆನ್ಸ್ ಆಫ್ ಏರ್ ಆಗಿರ್ಬೋದು, ಆವಾಗ ಇನ್ಹಿಬಿಟ್ ಆಗುತ್ತೆ ಡಿಕಂಪೋಸಿಷನ್, ರಿಸಲ್ಟಿಂಗ್ ಏನಾಗುತ್ತೆ ಇಟ್ ಬಿಲ್ಡ್ಸ್ ಅಪ್ ದ ಆರ್ಗ್ಯಾನಿಕ್ ಮ್ಯಾಟರ್. ಸೊ ನಂತರ ಏನಾಗಿದೆ ಬಿಕಾಸ್ ಆಫ್ ದೀಸ್ ಟೂ ಥಿಂಗ್ಸ್ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾರೆ. Thank you for watching this video. So let us discuss with the next topic in part 4.